18ನೇ ಸೀಸನ್ ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಕಂಪ್ಲೀಟ್ ಪ್ಯಾಕೇಜ್ನಂತಿತ್ತು. ಬ್ಯಾಟಿಂಗ್ ಹಾಗೆ ಬೌಲಿಂಗ್ನಲ್ಲಿ ಡೆಪ್ತ್ ಇತ್ತು. ಹೀಗಾಗಿ ಟೂರ್ನಿ ಯುದ್ಧಕ್ಕೂ ಕೂಡ ಅದ್ಭುತ ಪ್ರದರ್ಶನ ನೀಡಿ ಚೊಚ್ಚಲ ಬಾರಿಗೆ ಟ್ರೋಫಿಯನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು. ಇದೀಗ ನೆಕ್ಸ್ಟ್ ಸೀಸನ್ಗೂ ಕೂಡ ಟ್ರೋಫಿ ಟಾರ್ಗೆಟ್ನೊಂದಿಗೆ ಕಣಕ್ಕಿಳಿಯಲಿದ್ದಾರೆ. ಬಟ್ ಟೀಮ್ನಲ್ಲಿ ಒಂದಷ್ಟು ಬದಲಾವಣೆಗಳಂತೂ ಗ್ಯಾರಂಟಿ ಇರಲಿದೆ. ಅದರಲ್ಲೂ ಈ 7 ಆಟಗಾರರನ್ನ ತಂಡದಿಂದ ಹೊರಕಳಿಸೋದು ಪಕ್ಕಾ ಆಗಿದೆ. ಹಾಗಾದ್ರೆ ಯಾವೆಲ್ಲ ಆಟಗಾರರಿಗೆ ಗೇಟ್ ಪಾಸ್ ಕೊಡ್ತಾರೆ, ಉಳಿಯೋದು ಯಾರು, ಹೇಗಿರುತ್ತೆ ಟೀಮ್ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2025ರ ಐಪಿಎಲ್ಗೂ ಮುನ್ನ ಆರ್ಸಿಬಿ ಫ್ರಾಂಚೈಸಿ 3 ರಿಟೈನ್ ಮಾಡಿಕೊಂಡಿತ್ತು. ಹಾಗೆ ಹರಾಜಿನಲ್ಲಿ 19 ಆಟಗಾರರನ್ನ ಖರೀದಿ ಮಾಡಿತ್ತು. ಈ ಮೂಲಕ ತಂಡದಲ್ಲಿ ಒಟ್ಟು 22 ಪ್ಲೇಯರ್ಸ್ ಇದ್ದಾರೆ. ಆರ್ಸಿಬಿ ಪರ ಈ ಸೀಸನ್ ಅಲ್ಲಿ ಕಣಕ್ಕಿಳಿದಿರುವಂತಹ ಪ್ರತಿಯೊಬ್ಬ ಆಟಗಾರ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ತಂಡದ ಸಕ್ಸಸ್ ಜರ್ನಿಯಲ್ಲಿ ಭಾಗವಾಗಿದ್ದಾರೆ. ಸೊ ಆಲ್ಮೋಸ್ಟ್ ಇದೇ ಪ್ಲೇಯರ್ಸ್ 2026ರ ಸೀಸನ್ ಅಲ್ಲೂ ಕೂಡ ಕಂಟಿನ್ಯೂ ಆಗ್ತಾರೆ. ಹೀಗಿದ್ರೂ ಕೂಡ ತಂಡದಲ್ಲಿರುವಂತ 6ರಿಂದ 7 ಆಟಗಾರರು ಫ್ರಾಂಚೈಸಿಯನ್ನ ತೊರೆಯೋದು ಪಕ್ಕಾ ಇದೆ. ತೊರೀತಾರೆ ಅನ್ನೋದಕ್ಕಿಂತ ಅವರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ. ಅಂದ್ರೆ 2026ರ ಐಪಿಎಲ್ ಮಿನಿ ಹರಾಜಿಗೂ ಮುನ್ನ ಕೆಲವರನ್ನ ರಿಲೀಸ್ ಮಾಡಬಹುದು. ಸೊ ಯಾರನ್ನೆಲ್ಲ ಕೈ ಬಿಡಬಹುದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಆರ್ಸಿಬಿಗೆ ಹೊರೆಯಾದ್ರ ಲಿಯಾಮ್ ಲಿವಿಂಗ್ಸ್ಟನ್. ಹೌದು, ಆರ್ಸಿಬಿ ಆಟಗಾರರ ಖರೀದಿಯೇ ಹಲವರ ಹುಬ್ಬೇರಿಸಿತ್ತು. ಸ್ಟಾರ್ಡಮ್ಗೆ ಇಂಪಾರ್ಟೆನ್ಸ್ ಕೊಡದೆ ಬಿಡ್ ಮಾಡಿದ್ರು. ಆ ಬಳಿಕ ಫ್ರಾಂಚೈಸಿಯ ಸ್ಟ್ರಾಟಜಿ ಹೇಗಿತ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿತ್ತು. ಹೀಗಿದ್ರೂ ಕೂಡ ಇಂಗ್ಲೆಂಡ್ ತಂಡದ ಆಲ್ರೌಂಡರ್ ಆಟಗಾರ ಲಿಯಾಮ್ ಲಿವಿಂಗ್ಸ್ಟೋನ್ ಕಡೆಯಿಂದ ಮಾತ್ರ ನಿರೀಕ್ಷಿತ ಮಟ್ಟದಲ್ಲಿ ಪರ್ಫಾರ್ಮೆನ್ಸ್ ಬರಲಿಲ್ಲ. ಮೆಗಾ ಹರಾಜಿನಲ್ಲಿ ಇಂಗ್ಲೆಂಡ್ ಮೂಲದ ಈ ಆಲ್ರೌಂಡರ್ ಅನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಲೀಕರು ಬರೋಬ್ಬರಿ 8.75 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ರು. ಬಿಗ್ ಹಿಟ್ಟರ್ ಅನ್ನೋ ಕಾರಣಕ್ಕೆ ದೊಡ್ಡ ಮೊತ್ತವನ್ನ ಕೊಟ್ಟಿದ್ರು. ಆದ್ರೆ 10 ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವಂತಹ ಲಿವಿಂಗ್ಸ್ಟೋನ್ ಕೇವಲ 16ರ ಸರಾಸರಿಯಲ್ಲಿ 112 ರನ್ ಮಾತ್ರ ಕಲೆ ಹಾಕಿದ್ದಾರೆ. ಅದೂ ಅಲ್ಲದೆ 2 ವಿಕೆಟ್ ಮಾತ್ರ ಬೇಟೆಯಾಡಿದ್ದಾರೆ. ಇವರ ಈ ಕಳಪೆ ಪ್ರದರ್ಶನದಿಂದಾಗಿಯೇ ಟೂರ್ನಮೆಂಟ್ ಮಧ್ಯಭಾಗದಲ್ಲಿ ಲಿವಿಂಗ್ಸ್ಟೋನ್ ಅವರನ್ನ ಆರ್ಸಿಬಿಯ ಪ್ಲೇಯಿಂಗ್ 11ನಿಂದ ಕೆಲ ಪಂದ್ಯಗಳಿಂದ ಕೈ ಬಿಡಲಾಗಿತ್ತು. ಆದ್ರೆ ನಾಕ್ಔಟ್ ಮ್ಯಾಚ್ಗಳ ಟೈಮಲ್ಲಿ ಟಿಮ್ ಡೇವಿಡ್ ಗಾಯಗೊಂಡು ತಂಡದಿಂದ ಹೊರಬಿದ್ದಿದ್ರು. ಇದೇ ಕಾರಣಕ್ಕೆ ಟಿಮ್ ಡೇವಿಡ್ ಬದಲಿಗೆ ಮತ್ತೆ ತಂಡಕ್ಕೆ ರೀಜಾಯ್ನ್ ಮಾಡಿಸಿದ್ರು. ಹೀಗಿದ್ರು ಕೂಡ ಯಾವುದೇ ಹೆಲ್ಪ್ ಆಗಲಿಲ್ಲ. ಅವರಿಂದ ನಿರೀಕ್ಷಿತ ಮಟ್ಟದಲ್ಲಿ ನಿರ್ಣಾಯಕ ಪಂದ್ಯಗಳಲ್ಲೂ ಕೂಡ ಪ್ರದರ್ಶನ ಮೂಡಿ ಬರಲಿಲ್ಲ. ಹೀಗಾಗಿ ಮುಂದಿನ ಸೀಸನ್ಗೆ ಇವರನ್ನ ಕೈಬಿಟ್ಟು ಮತ್ತೊಬ್ಬ ಆಲ್ರೌಂಡರ್ ಅನ್ನ ತಂಡಕ್ಕೆ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಐಪಿಎಲ್ನಲ್ಲಿ ಇದುವರೆಗೆ 49 ಐಪಿಎಲ್ ಪಂದ್ಯಗಳನ್ನಾಡಿರುವಂತಹ ಲಿಯಾಮ್ ಲಿವಿಂಗ್ಸ್ಟೋನ್ 26.27ರ ಸರಾಸರಿ ಹಾಗೆ 158.76ರ ಸ್ಟ್ರೈಕ್ ರೇಟ್ನಲ್ಲಿ 1051 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಒಟ್ಟಾರೆಯಾಗಿ 13 ವಿಕೆಟ್ಗಳನ್ನ ಪಡೆದಿದ್ದಾರೆ. ಮಯಾಂಕ್ ರನ್ನ ರಿಲೀಸ್ ಮಾಡುತ್ತಾ ಬೆಂಗಳೂರು. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರನ್ನ 2 ಕೋಟಿ ರೂಪಾಯಿಗೆ ತಂಡಕ್ಕೆ ಸೇರಿಸಿಕೊಂಡಿತ್ತು. ತಂಡದ ಪರ 10 ಪಂದ್ಯಗಳಲ್ಲಿ ಕಣಕ್ಕಿಳಿದಂತಹ ಪಡಿಕ್ಕಲ್ 2 ಅರ್ಧ ಶತಕಗಳ ಸಹಾಯದಿಂದ 247 ರನ್ಗಳನ್ನ ಗಳಿಸಿದ್ರು. ಆದ್ರೆ ಇಂಜುರಿ ಕಾರಣದಿಂದಾಗಿ ಪಂದ್ಯದ ನಡುವೆಯೇ ಅಂದ್ರೆ ಟೂರ್ನಿ ನಡುವೆಯೇ ರೂಲ್ಡ್ ಔಟ್ ಆಗಿದ್ರು. ಈ ವೇಳೆ ಅನುಭವಿ ಆಟಗಾರರಾಗಿರುವಂತಹ ಮಯಾಂಕ್ ಅಗರ್ವಾಲ್ ರನ್ನ ಬದಲಿ ಆಟಗಾರನಾಗಿ ತಂಡಕ್ಕೆ ಸೇರಿಸಿಕೊಂಡಿದ್ರು. ಆರ್ಸಿಬಿ ಪರ ಕೇವಲ 4 ಪಂದ್ಯಗಳನ್ನು ಆಡಿದಂತ ಮಯಾಂಕ್ 94 ರನ್ಗಳನ್ನ ಕಲೆ ಹಾಕಿದ್ದಾರೆ. ಆದರೆ ಮುಂದಿನ ಸೀಸನ್ ಅಲ್ಲಿ ದೇವದತ್ ಪಡಿಕ್ಕಲ್ ತಂಡಕ್ಕೆ ಮರಳುವಂತ ನಿರೀಕ್ಷೆ ಇದೆ. ಹೀಗಾಗಿ ಮಯಾಂಕ್ ಅವರನ್ನ ರಿಲೀಸ್ ಮಾಡಬಹುದು. ಇನ್ನು ಐಪಿಎಲ್ ನಲ್ಲಿ ಹಲವು ಫ್ರಾಂಚೈಸಿಗಳಿಗಾಗಿ ಆಡಿರುವಂತಹ ಮಯಾಂಕ್ ಅಗರ್ವಾಲ್ ಇದುವರೆಗೆ 131 ಐಪಿಎಲ್ ಪಂದ್ಯಗಳಲ್ಲಿ 22ರ ಸರಾಸರಿ ಹಾಗೆ 133ರ ಸ್ಟ್ರೈಕ್ ರೇಟ್ನೊಂದಿಗೆ 2756 ರನ್ಗಳನ್ನ ಕಲೆ ಹಾಕಿದ್ದಾರೆ. 6 ಕೋಟಿ ಮೊತ್ತದ ರಸಿಕ್ ಸಲಾಮ್ದಾರ್ಗೂ ಗೇಟ್ ಪಾಸ್. ಇನ್ನು ಐಪಿಎಲ್ ಮೆಗಾ ಹರಾಜಿನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮೂಲದ ವೇಗದ ಬೌಲರ್ ಆಗಿರುವಂತಹ ರಸಿಕ್ ಸಲಾಮ್ದಾರ್ ಅವರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಬರೋಬ್ಬರಿ 6 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಆದ್ರೆ ರಸಿಕ್ ಆರ್ಸಿಬಿ ಪರ ಆಡಿದ್ದೇ 2 ಪಂದ್ಯಗಳನ್ನ. ಜೋಸ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಹಾಗೆ ಇತರೆ ವೇಗಿಗಳಿಂದಾಗಿ ಅವರಿಗೆ ಪ್ಲೇಯಿಂಗ್ 11ನಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಅದು ಅಲ್ಲದೆ 2 ಪಂದ್ಯಗಳಲ್ಲಿ ಚಾನ್ಸ್ ಕೊಟ್ಟರೂ ಕೂಡ ಅವರ ಕಡೆಯಿಂದ ಯಾವುದೇ ನಿರೀಕ್ಷಿತ ಪ್ರದರ್ಶನ ಮೂಡಿ ಬರಲಿಲ್ಲ. ಅಲ್ಲದೆ ಕೇವಲ ಒಂದೇ 1 ವಿಕೆಟ್ ಮಾತ್ರ ತೆಗೆದಿದ್ರು. ಅತ್ತ ಮಿನಿ ಹರಾಜಿಗೆ ಪರ್ಸ್ ಮೊತ್ತವನ್ನ ಹೆಚ್ಚಿಸಿಕೊಳ್ಬೇಕು ಅಂದ್ರೆ ರಸಿಕ್ ಅವರನ್ನ ಕೈ ಬಿಡೋಕೆ ಆರ್ಸಿಬಿ ತೀರ್ಮಾನ ಮಾಡಿದೆ. ಅಷ್ಟೊಂದು ಹಣ ಕೊಟ್ಟು ಬೆಂಚ್ ಕಾಯಿಸೋ ಬದಲು
ತಂಡದಿಂದಲೇ ರಿಲೀಸ್ ಮಾಡಿ ಕಡಿಮೆ ಮೊತ್ತಕ್ಕೆ ಬೇರೆ ವೇಗಿಯನ್ನು ಆಯ್ಕೆ ಮಾಡೋಕೆ ಫ್ರಾಂಚೈಸಿ ಪ್ಲಾನ್ ಮಾಡ್ತಾ ಇದೆ. ಇನ್ನು IPL ವೃತ್ತಿ ಜೀವನದಲ್ಲಿ ಯುವ ವೇಗಿ ರಸಿಕ್ ಸಲಾಮ್ದಾರ್ 4 ಫ್ರಾಂಚೈಸಿಗಳಿಗಾಗಿ ಆಡಿದ್ದಾರೆ. ಇದುವರೆಗೆ 13 IPL ಪಂದ್ಯಗಳಲ್ಲಿ 40ರ ಸರಾಸರಿ ಹಾಗೆ 10ರ ಎಕಾನಮಿಯಲ್ಲಿ 10 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗದವರು ಹೊರಬೀಳ್ತಾರಾ? ಇನ್ನು ಇದಿಷ್ಟೇ ಅಲ್ಲದೆ RCB ಟೀಮ್ನಲ್ಲಿದ್ದು ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಪಡೆಯದವರಿಗೂ ಕೂಡ ತಂಡದಿಂದ ಹೊರಬೀಳುವಂತ ಆತಂಕ ಇದೆ. ಈ ಬಾರಿಯ IPLನಲ್ಲಿ ಅಭಿನಂದನ್ ಸಿಂಗ್ RCB ಪರ ಒಂದೇ ಒಂದು ಪಂದ್ಯವನ್ನಾಡಲಿಲ್ಲ. ಅದರಲ್ಲೂ ಇಂಪ್ಯಾಕ್ಟ್ ಸಬ್ ಪಟ್ಟಿಯಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಮುಂಬರುವಂತಹ ಸೀಸನ್ಗಾಗಿ ಅಭಿನಂದನ್ ಅವರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಉಳಿಸಿಕೊಳ್ಳುವಂತ ಸಾಧ್ಯತೆ ಕಡಿಮೆ ಇದೆ. ಹಾಗೆ RCB ತಂಡದಲ್ಲಿರುವಂತ ಯುವ ಆಲ್ರೌಂಡರ್ ಮೋಹಿತ್ ರಾತಿ ಕೂಡ ಈ ಸೀಸನ್ ಅಲ್ಲಿ ಒಂದೇ ಒಂದು ಪಂದ್ಯದಲ್ಲಿ ಕಣಕ್ಕಿಳಿದಿರಲಿಲ್ಲ. ಅತ್ತ ಇಂಪ್ಯಾಕ್ಟ್ ಸಬ್ ಪಟ್ಟಿಯಲ್ಲೂ ಕೂಡ ಮೋಹಿತ್ಗೆ ಸ್ಥಾನ ಸಿಕ್ಕಿರಲಿಲ್ಲ. ಹೀಗಾಗಿ ಅವರನ್ನು ಸಹ ತಂಡದಿಂದ ಕೈ ಬಿಡುವಂತ ಸಾಧ್ಯತೆ ಕೇಳಿ ಬರ್ತಾ ಇದೆ. ಬದಲಿ ಆಟಗಾರರಿಗೂ ಟಾಟಾ ಬಾಯ್ ಬಾಯ್. ಇನ್ನು RCB ಟೀಮ್ ಪ್ಲೇ ಆಫ್ಗೆ ಎಂಟ್ರಿ ಪಡೆದ ವೇಳೆ ತಂಡದ ಕೆಲ ಪ್ಲೇಯರ್ಗಳು ತಮ್ಮ ನ್ಯಾಷನಲ್ ಡ್ಯೂಟಿಗಾಗಿ ತಮ್ಮ ದೇಶಗಳಿಗೆ ವಾಪಸ್ ಆಗಿದ್ರು. ಸೊ ಇಂಥ ಟೈಮಲ್ಲಿ ಅವರ ಬದಲಿಗೆ ಬೇರೆ ಆಟಗಾರರನ್ನ ಫ್ರಾಂಚೈಸಿ ಖರೀದಿ ಮಾಡಿತ್ತು. ಜಿಂಬಾಬ್ವೆಯ ವೇಗಿ ಬ್ಲೆಸಿಂಗ್ ಮುಜ್ರಾಬಾನಿ ಅವರನ್ನ ದಕ್ಷಿಣ ಆಫ್ರಿಕಾದ ವೇಗಿ ಲುಂಗಿ ಎನ್ಗಿಡಿ ಅವರ ತಾತ್ಕಾಲಿಕ ಬದಲಿಯಾಗಿ RCBಗೆ ಸೇರಿಸಿಕೊಳ್ಳಲಾಗಿತ್ತು. ಲಾಸ್ಟ್ 2 ಮ್ಯಾಚ್ಗಳ ಟೈಮಲ್ಲಿ ತಂಡದಲ್ಲಿದ್ರು. ಬಟ್ ಯಾವುದೇ ಮ್ಯಾಚಸ್ ಅನ್ನ ಅವರಿಂದ ಆಡಿಸ್ತಿಲ್ಲ. ಅದು ಅಲ್ಲದೆ ಮುಜ್ರಾಬಾನಿ ಅವರನ್ನ ತಾತ್ಕಾಲಿಕ ಬದಲಿ ಆಟಗಾರನಾಗಿ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆಯ್ಕೆಯಾದ ಆಟಗಾರನ ತಂಡದಲ್ಲಿ ಉಳಿಸಿಕೊಳ್ಳುವಂತಿಲ್ಲ ನೆಕ್ಸ್ಟ್ ಸೀಸನ್ಗೆ. ಹಾಗೆ ಇಂಗ್ಲೆಂಡ್ ತಂಡದ ಆಟಗಾರ ಜೇಕಬ್ ಬೆಥೆಲ್ ಕೂಡ ತವರಿಗೆ ವಾಪಸ್ ಆಗಿದ್ರಿಂದ RCB ತಂಡ ನ್ಯೂಜಿಲೆಂಡ್ನ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಟಿಮ್ ಸೈಫರ್ಟ್ ಅವರನ್ನ ಬದಲಿಯಾಗಿ ಆಯ್ಕೆ ಮಾಡಿಕೊಂಡಿತ್ತು. ಇವರು ಕೂಡ ಯಾವುದೇ ಪಂದ್ಯವನ್ನ ಆಡಲಿಲ್ಲ. ಆದರೆ ತಾತ್ಕಾಲಿಕ ಬದಲಿ ಆಟಗಾರನಾಗಿ ಆಯ್ಕೆ ಆಗಿರುವ ಕಾರಣಕ್ಕೆ ಸೈಫರ್ಟ್ ಅವರನ್ನು ಕೂಡ ತಂಡದಲ್ಲಿ ಉಳಿಸಿಕೊಳ್ಳುವಂತಿಲ್ಲ. ಹೀಗಾಗಿ ಈ ಇಬ್ಬರನ್ನು ಕೂಡ ತಂಡದಿಂದ ರಿಲೀಸ್ ಮಾಡಲಿದ್ದಾರೆ. ಟೈಟಲ್ ಗೆದ್ದು ಕೊಟ್ಟ ಪ್ಲೇಯರ್ಸ್ಗೆ ಮತ್ತೆ ಚಾನ್ಸ್ ಫಿಕ್ಸ್. ಸೊ ಇವರೆಲ್ಲ ತಂಡದಿಂದ ಹೊರಬೀಳುವಂತಹ ಲಿಸ್ಟ್ ನಲ್ಲಿದ್ರೆ ಇನ್ನೊಂದಷ್ಟು ಪ್ಲೇಯರ್ಸ್ ನ ಯಾವುದೇ ಕಾರಣಕ್ಕೂ ಕೂಡ RCB ಫ್ರಾಂಚೈಸಿ ಮಿನಿ ಹರಾಜಿನಲ್ಲಿ ರಿಲೀಸ್ ಮಾಡೋಕೆ ಸಾಧ್ಯನೇ ಇಲ್ಲ. ಬೆಂಗಳೂರು ತಂಡದ ಪರ ಡ್ಯಾಶಿಂಗ್ ಓಪನರ್ ಆಗಿರುವಂತಹ ಫಿಲ್ ಸಾಲ್ಟ್ ನೆಕ್ಸ್ಟ್ ಸೀಸನ್ ಅಲ್ಲೂ ಕೂಡ ಕಿಂಗ್ ಕೊಹ್ಲಿ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭ ಮಾಡೋದು ಫಿಕ್ಸ್ ಇದೆ. ಹಾಗೆ ಮಿಡಲ್ ಆರ್ಡರ್ ನ ಬ್ಯಾಟಿಂಗ್ ನ ಆಪತ್ ಬಾಂಧವನಾಗಿರುವಂತ ಟಿಮ್ ಡೇವಿಡ್ ವಿಚಾರದಲ್ಲೂ ಕೂಡ RCB ಪಕ್ಕಾ ಇದೆ. ಅವರನ್ನು ಕೂಡ ಬಿಟ್ಕೊಡೋ ಮಾತೇ ಇಲ್ಲ. ಹಾಗೆ ಜೋಶ್ ಹೇಜಲ್ವುಡ್ ಅಂತೂ RCB ಪಾಲಿಗೆ ಜೋಶ್ ಹೇಜಲ್ಗಾಡೆ ಆಗೋಗಿದ್ದಾರೆ. ಈ ಅಡ್ಡ ಹೆಸರನ್ನು ಅವರಿಗೆ ಅದ್ಯಾರು ನಾಮಕರಣ ಮಾಡಿದ್ರೋ ಏನೋ. ಆಸ್ಟ್ರೇಲಿಯಾದಲ್ಲೂ ಕೂಡ ಈ ನೇಮ್ ಸೌಂಡ್ ಮಾಡ್ತಾ ಇದೆ. ಆಸೀಸ್ ಕ್ಯಾಪ್ಟನ್ ಆಗಿರುವಂತಹ ಪ್ಯಾಟ್ ಕಮಿನ್ಸ್ ಬಳಿ RCB ಫ್ಯಾನ್ಸ್ ಎಲ್ಲರೂ ಜೋಶ್ ಹೇಜಲ್ವುಡ್ ಅವರನ್ನ ಹೇಜಲ್ ಗಾರ್ಡ್ ಅಂತ ಕರೀತಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಕಮಿನ್ಸ್ ಜೋರಾಗಿ ನಕ್ಕಿದ್ದಾರೆ. ಮತ್ತೊಂದು ಕಡೆ ಜಿತೇಶ್ ಶರ್ಮಾ, ದೇವದತ್ ಪಡಿಕ್ಕಲ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ರೊಮ್ಯಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಇವರೆಲ್ಲ ತಂಡದಲ್ಲಿ ಮತ್ತೆ ಕಂಟಿನ್ಯೂ ಆಗ್ತಾರೆ. ಸೊ ಇಲ್ಲಿ 7 ಆಟಗಾರರನ್ನ ಬಿಟ್ಟು ಉಳಿದವರೆಲ್ಲ ಕೂಡ ಸೇಫ್ ಝೋನ್ ಅಲ್ಲೇ ಇದ್ದಾರೆ. ಯಾಕಂದ್ರೆ ಉಳಿದೆಲ್ಲ ಆಟಗಾರರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹೀಗಾಗಿ ಚಾಂಪಿಯನ್ ಪಡೆಯನ್ನ ಮುಂದಿನ ಸೀಸನ್ ವರೆಗೂ ಕೂಡ ಮುಂದುವರಿಸೋಕೆ ಫ್ರಾಂಚೈಸಿ ನಿರ್ಧಾರ ಮಾಡಿದೆ. ಒಟ್ನಲ್ಲಿ ಬೆಂಗಳೂರು ಟೀಮ್ ಹಿಂದೆಂದಿಗಿಂತಲೂ ಕೂಡ ಸಕ್ಕ ಸ್ಟ್ರಾಂಗ್ ಆಗಿದೆ. ಬ್ಯಾಟಿಂಗ್, ಬೌಲಿಂಗ್, ಆಲ್ರೌಂಡರ್ ಆಯ್ಕೆಯಲ್ಲೂ ಕೂಡ ಬೆಸ್ಟ್ ಚಾಯ್ಸ್ ಎನಿಸಿಕೊಳ್ತಾ ಇದೆ. ಹೀಗಾಗಿ ಹೆಚ್ಚಿನ ಬದಲಾವಣೆ ಮಾಡದೇ ಇದ್ರೂ ಕೂಡ ಬೆಂಚ್ ಕಾಯುವಂತ ಕೆಲ ಆಟಗಾರರು ಹೊರಬೀಳೋದಂತೂ ಪಕ್ಕ. ಸೊ ನಿಮ್ಮ ಪ್ರಕಾರ RCB ಟೀಮ್ ನಲ್ಲಿರುವಂತ ಯಾರನ್ನೆಲ್ಲ ಕೈ ಬಿಡಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.